ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪುರಸಭೆ ಆವರಣದಲ್ಲಿ ಸಾರ್ವಜನಿಕ ಅಹವಾಲು ಸ್ವೀಕಾರ ಮತ್ತು ಕುಂದುಕೊರತೆ ಸಭೆ ನಡೆಯಿತು. ಉಡುಪಿ ಜಿಲ್ಲೆ ಕುಂದಾಪುರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಉಡುಪಿ ಜಿಲ್ಲೆ ಹಾಗೂ ಅಂಬೇಡ್ಕರ್ ಸೇನೆ ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ವಯನಾಡಿನಲ್ಲಿ ಮತ್ತೆ ಭೂಕುಸಿತದ ಭೀಕರ ದುರಂತ, 2 ಜೀವಂತ ಸಮಾಧಿ, 20ಕ್ಕೂ ಹೆಚ್ಚು ಕಾರ್ಮಿಕರು ಅವಶೇಷಗಳಲ್ಲಿ ಸಿಲುಕಿದ್ದಾರೆ. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, ಎಲ್ಕೆಜಿ ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು ಯುಕೆಜಿ ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಕುಶಾಲನಗರ ಪಟ್ಟಣದ ಪುರಸಭೆ ಆವರಣದಲ್ಲಿ ಮಡಿಕೇರಿ ಲೋಕಾಯುಕ್ತ ಡಿವೈಎಸ್ಪಿ ದಿವಾಕರ್ ಶೆಟ್ಟಿ ನೇತೃತ್ವದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ ಮತ್ತು ಕುಂದುಕೊರತೆ ಸಭೆ ನಡೆಸಲಾಯಿತು. ಕುಶಾಲನಗರ ಪಟ್ಟಣದ ಪುರಸಭೆ ಆವರಣದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಕ್ರಮ ಕೈಗೊಳ್ಳುವ ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ನೇರ ಪರಿಹಾರ ನೀಡುವ ಉದ್ದೇಶದಿಂದ ಮಡಿಕೇರಿ ಲೋಕಾಯುಕ್ತ ಘಟಕ ವತಿಯಿಂದ ಸಾರ್ವಜನಿಕ ಅಹವಾಲು ಸ್ವೀಕಾರ ಮತ್ತು ಕುಂದುಕೊರತೆ ಸಭೆ ನಡೆಸಲಾಯಿತು. ಸಭೆಯ ನೇತೃತ್ವವನ್ನ ಮಡಿಕೇರಿ ಲೋಕಾಯುಕ್ತ ಡಿವೈಎಸ್ಪಿ ದಿವಾಕರ್ ಶೆಟ್ಟಿ ವಹಿಸಿದ್ದರು. ಸಭೆಯಲ್ಲಿ ವಿವಿಧ ಇಲಾಖೆಗಳ ವಿರುದ್ಧ ಸಾರ್ವಜನಿಕರು ಅಹವಾಲು ಸಲ್ಲಿಸಿದರು. ಕಂದಾಯ ಇಲಾಖೆಗೆ ಸಂಬಂಧಿಸಿದ ದೂರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದವು. ಕುಶಾಲನಗರ ಯುಜಿಡಿ ಕಾಮಗಾರಿ ವಿಳಂಬ, ಕಾಮಗಾರಿ ತಡವಾಗುತ್ತಿರುವ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾವೇರಿ ಸ್ವಚ್ಛತಾ ಆಂದೋಲನದ ಬಳಗ ವತಿಯಿಂದ ಚಂದ್ರಮೋಹನ್ ಅವರು ಕೆರೆ ಅಭಿವೃದ್ಧಿ ಮತ್ತು ಕೆಲವರಿಂದ ಆಗಿರುವ ಒತ್ತುವರಿಯ ಬಗ್ಗೆ ದೂರು ನೀಡಿದರು. ಸಾರ್ವಜನಿಕ ಪಾರ್ಕ್ ಜಾಗವನ್ನ ಅಕ್ರಮವಾಗಿ ಮಾರಾಟ ಮಾಡಿರುವ ಬಗ್ಗೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಾನಂದ್ ಅವರು ದೂರು ಸಲ್ಲಿಸಿದರು. ಲೋಕಾಯುಕ್ತ ಡಿವೈಎಸ್ಪಿ ದಿವಾಕರ್ ಶೆಟ್ಟಿ ಅವರು ಎಲ್ಲ ದೂರುಗಳನ್ನು ಸ್ವೀಕರಿಸಿ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಇಂತಹ ಸಭೆಗಳು ನಿರಂತರವಾಗಿ ನಡೆಯಬೇಕೆಂದು ಸ್ಥಳೀಯರು ಒತ್ತಾಯಿಸಿದರು. ಈ ಏಪ್ರಿಲ್ಗೆ ರಿನ್ಯೂವಲ್ ಆಗುತ್ತೆ. ನೀವು ಅದರ ಬಗ್ಗೆ ಏನು ಮಾಡಿದ್ರಿ? ನಮಗೆ ಇಲ್ಲಿ ಅವರಿಗೆ ಲೆಕ್ಕ ಕೊಟ್ಟಿದ್ದೀವಿ. ಈ ಥರ ಅವಧಿ ಮುಗಿದೋಗಿರೋದ್ರಿಂದ ಆಮೇಲೆ ಕಮಿಟಿಯವರು ನೀವು ಅಲ್ಲಿ ವಿಸಿಟ್ ಮಾಡಿ ಇನ್ಸ್ಪೆಕ್ಷನ್ ಮಾಡಲ್ವಾ? ಶಿಥಿಲಾವಸ್ಥೆ ಅಂದ್ರೆ ಹೆಂಗೆ ಗೊತ್ತಾಗುತ್ತೆ? ಹೋಗಿ ನೋಡ್ಬೇಕಲ್ವ ಬಿಲ್ಡಿಂಗ್. ಅವ್ರು ಆ ಥರ ಏನು ಕೊಟ್ಟಿದ್ದಾರೆ, ಇಂಜಿನಿಯರ್ ರಿಪೋರ್ಟ್ ಎಲ್ಲ ಮಾಡಿಸಿದ್ದೀವಿ ಸರ್. ನಮಗೆ ಅವರು ಏನಂತ ಏನಂತ ಕೊಟ್ಟಿದ್ದೀರಿ ನೀವು ಅಲ್ಲಿ? ನಮಗೆ ಅವ್ರದ್ದು ಅಗ್ರಿಮೆಂಟ್ ಅವಧಿ ಮುಗಿದೋಗಿದೆ, ಅದಕ್ಕೆ ಉದ್ಯಮ ನಾವು ನವೀಕರಿಸಬೇಡಿ ಅಂತ ಕೊಟ್ಟಿದ್ದೀವಿ. ಮಸೀದಿ ಬಳಕೆಗೆ ಅವಶ್ಯಕತೆ ಇದೆ ಅಂತ ಕೊಟ್ಟಿದ್ದಾರೆ, ಕೊಡಬೇಡಿ ಅಂತ ಹೇಳಿ ನಾವು ಅವರಿಗೆ ಎಂಬರನ್ನು ಕೊಟ್ಟಿದ್ದೀವಿ. ಇದರ ಅವಧಿ ಮುಗಿದಿರೋದ್ರಿಂದ ಅವರಿಂದ ನವೀಕರಿಸಿ ನೀವು ನಮಗೆ ಕಲಿಸಿದ್ರೆ ಪ್ರಮುಖ ಅಂತೇಳಿ ಎಂಬರನ್ನು ಕೊಟ್ಟು ಮತ್ತೆ ಇವರಿಗೂ ಬಿಲ್ಡಿಂಗ್ ಇವ್ರದಲ್ವಾ ಕಮಿಟಿ ಅವರು ಬೇಡ ಅಂತ ಹೇಳ್ಕೊಂಡು ಕೊಡ್ಲಿಕ್ಕೆ ಅವಕಾಶ ಇದೆಯಾ? ಇಲ್ಲ ಸರ್, ನೀವು ಅದನ್ನು ಮಾಡಬೇಕಿತ್ತಲ್ಲ, ಕ್ಯಾನ್ಸಲ್ ಮಾಡಬೇಕಿತ್ತಲ್ವ? ಈಗ ಅದು ರಿನ್ಯೂವಲ್ ಇನ್ನೂಲ್ಲ ಕ್ಯಾನ್ಸಲ್ ಮಾಡಿ ಬರಲ್ವಾ? ಸಸ್ಪೆಂಡ್ ಮಾಡ್ಬೋದು ಸರ್. ಸಸ್ಪೆಂಡ್ ಮಾಡಿ ಕೊಡಿ. ಸಸ್ಪೆಂಡ್ ಮಾಡಿ ಕೊಡಿ. ಇವತ್ತೇ ಮಾಡಿ ರಿಪೋರ್ಟ್ ಕೊಡಿ. ದಾಖಲಾತಿ ಏನು ಕೊಟ್ಟಿಲ್ಲ ಸರ್. ಬರೀ ಇವರೆಲ್ಲ ಹೇಳ್ತಾ ಇರ್ತಾರೆ. ಏನೇ ಮಾಹಿತಿ ಕೊಡಲಿಲ್ಲ ಅವರಿಂದ ಕೊಡೋದು. ನಾವೇನು ಹೇಳೋದು, ನಮಗೆ ಮಾಹಿತಿ ಕೇಳಿದ್ರೆ ಕೊಡ್ತಾ ಇಲ್ಲ. ಅದು ಮೂಲ ದಾಖಲಾತಿ ಜೆರಾಕ್ಸ್ ನಮ್ಮ ಹತ್ರ ಇದೆ, ಅದು ಮೂಲ ದಾಖಲಾತಿ ನಿಮ್ಮ ಹತ್ರ ಇದೆ ಅಂತ ಅವ್ರು ಹೇಳೋದು. ಆಯ್ತಾ? ಅದರ ಬಗ್ಗೆ ಮಾಹಿತಿ ಕೊಡಿ. ದಾಖಲಾತಿಗಳಲ್ಲಿ 2-3 ರೆಕಾರ್ಡ್ಸ್ ಇದೆ ಸರ್. ಹರೀಶ್ ಅವರು ಬೇರೆ ಫೋರ್ಜರಿ ಮಾಡಿ ಮಾತಾಡ್ಬೇಡ್ರಿ. ಅವ್ರು ಸರಿಯಾಗಿ ಕೊಟ್ಟಿರ್ಬೋದು, ಫೋರ್ಜರಿ ಮಾಡಿ ಕೊಟ್ಟಿರ್ಬೋದು, ಗೊತ್ತಿಲ್ಲ. ಅವ್ರು ತಪ್ಪಿದ್ರೆ ನಾನು ಹೇಳಲ್ಲ. ಕೊಟ್ಟಿದ್ರೆ ಏನ್ ಮಾಡ್ತೀರಿ? ನಿಮ್ದು ಮೂಲ ದಾಖಲಾತಿ ಕೊಡಿ ಅವರಿಗೆ. ಆ ಲೇಔಟ್ ಏನಿದೆ, ಪ್ಲಾನ್ ಇದೆ, ಕೊಡಿ. ಅದು ಯಾವ ರೀತಿ ಇದೆ ಅನ್ನೋದು ಅವ್ರು ಗೊತ್ತಾಗುತ್ತೆ. ಹರೀಶ್ ಅವ್ರ ಹೊರಗಡೆ ಏನಾದ್ರು ಮಾಡ್ಕೊಂಡು ಬಂದಿದ್ರೆ ಅದು ನನ್ಗೆ ಗೊತ್ತಿಲ್ಲ, ಅವ್ರು ಮಾಡಿದ್ರೆ ಅಂತ ನಾನು ಹೇಳಲ್ಲ. ಅವ್ರು ಹೇಳೋ ಪ್ರಕಾರ ಅವ್ರು ಆ ರೀತಿ ಆಗ್ತಿದ್ದ ಆರೋಪ ಇದೆ. ಅವರು ಅದನ್ನು ತಿದ್ದಿ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಅಂತೇಳಿ. ಇಲ್ಲ ಅಂತ ಸಾಬೀತು ಮಾಡ್ಬೇಕಲ್ಲ ನೀವು. ಮುಗಿತು, ಅವ್ರಿಗೆ ಆ ಡಾಕ್ಯುಮೆಂಟ್ಸ್ ಕೊಡಿ. ಒಂದು ಸರ್ಟಿಫೈ ಕಾಪಿ, ಒಬ್ಬ ಲಾಯರ್ ಸರ್ಟಿಫೈ ಮಾಡಿರೋದು ಒಂದು ಬಡಾವಣೆ ವ್ಯಕ್ತಿ ಹತ್ರ ಇದೆ. ಸೇಮ್ ಇದೆ ಪ್ಲಾನ್ ನೋಡಿ ಸರ್. ಇದು ನೋಡಿದ್ರಲ್ಲ ಸರ್, ಇನ್ನೊಂದು ಇದೆ ಸರ್. ಸರ್ಟಿಫೈಡ್ ಕಾಪಿನೇ ಇದೆ. ಒಬ್ಬ ಬಡಾವಣೆ ಒಂದು ಮನುಷ್ಯ ತಾನೇ ಈ ನೋಡಿ ಸರ್, ಇಲ್ಲ ಸರ್ಟಿಫೈಡ್ ಅದು ಅಲ್ಲ ಅನ್ನೋದನ್ನು ಸಾಬೀತುಪಡಿಸಿ ಸರ್. ನೇಮ್ ರಾಜ್ ಸರ್, ನೇಮ್ ರಾಜ್ ಲಾಯರ್ ಕುಮಾರನ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2-3 ನೋಟಿಸ್ ಮಾಡಿದ್ದೀವಿ. ಈಗ ನೀವು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಾ,
ನಿಮ್ದು ಮತ್ತೆ ಅದನ್ನ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅವಸರ ಮಾಡ್ತೀರಿ ಹೇಳಿ? ಅಲ್ಲ ಸರ್, ನಾವು 2 ತಿಂಗಳಿಂದ ಅವ್ರು ಮಾತಾಡ್ಲಿ, ನಮ್ಗೆ ಎಲ್ಲರೂ ಮಾತಾಡ್ಲಿಕ್ಕೆ ಆಗುತ್ತಾ? ಗಡಿಬಿಡಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಕೇಳೋಣ. ಪೇಪರ್ಗೂ ಕೊಟ್ಟಿದ್ದೀವಿ ಸರ್, ಇದೆಲ್ಲ ಇದ್ರೆ ಕೊಟ್ಟಿದ್ದಾರೆ, ಪಬ್ಲಿಕ್ ಅನೌನ್ಸ್ ಮಾಡಿದ್ದೀವಿ, ನೋಟಿಸ್ ಕೊಟ್ಟಿದ್ದೀವಿ ಸರ್. ಕುಮಾರ್ ಅಂತ ನೋಟಿಸ್ ಕೊಟ್ಟಿದ್ದೀವಿ. ಇವರು ಅಬ್ಜೆಕ್ಷನ್ ಕೊಟ್ಟರು, ಇವರು ಫೋರ್ಜರಿ ದಾಖಲಾತಿ ಇದೆ ಸರ್. ಒಂಟಪೈ ತಾಲೂಕು ಆಫೀಸಿಂದ ತಹಸೀಲ್ದಾರ್ ಕಡೆಯಿಂದ ಬಂದಿದೆ ಸರ್. ನಮ್ಮಲ್ಲಿ ಸರ್ವೇದು ಮುಷ್ಕರ ಇದ್ದೇಸಿಂದ 4 ತಿಂಗಳಿಂದ ಮುಷ್ಕರ ಇದ್ದೇಸಿಂದ ಯಾವುದೂ ಅಲಾಟ್ಮೆಂಟ್ ಆಗಿರಲಿಲ್ಲ ಸರ್. ಈಗ ಮೊನ್ನೆ ಸೋಮವಾರದಿಂದ ಸರ್ವೇರ್ ಎಲ್ಲ ಬಂದು ಹಾಜರಾಗ್ಬೋದು ಸರ್. ಈಗ ಅಲಾಟ್ಮೆಂಟ್ ಆಗ್ತಾ ಇದೆ. ಅಲಾಟ್ಮೆಂಟಲ್ಲಿ ಸಿನಾಟಿ ಮೇಲೆ ಅವ್ರಿಗೆ ಮಾಡ್ಕೊಡ್ತೀವಿ. ಈ ತಿಂಗಳಲ್ಲಿ ಮಾಡ್ಕೊಡ್ತೀವಿ ಸರ್. ಈ ತಿಂಗಳಲ್ಲಿ? ಹಾಂ ಸರ್, ಆಗ್ಬೋದು. ಜುಲೈ 30 ಹೌದು ಸರ್. ಯಾವಾಗ ಅರ್ಜಿ ಕೊಟ್ಟಿದ್ದಾರೆ ಅವರು? ಸರ್ ಅದು ಒಂಟಪೈಗೆ ತಾಲೂಕು ಆಫೀಸಿಂದನೇ ಜನರೇಟ್ ಆಗಿರೋದು ಸರ್. ಅದು ಒಂಟಪೈ ತಾಲೂಕು ಆಫೀಸಿಂದಾನೇ ಜನರೇಟ್ ಆಗಿರೋದು ಸರ್. ಅದು ಕೊಡಿ ಪೈಸಾನಿ ನಂಬರ್ಗಳು ಸರ್. ಇವೆಲ್ಲ ಹಳೆಯ ಬ್ರ್ಯಾಂಡ್ಗಳು ಸರ್. ಹಾಸ್ಟೆಲ್ಗಳನ್ನ ಮತ್ತು ವಸತಿ ಶಾಲೆ, ಆಶ್ರಮ ಶಾಲೆಗಳ ಮಕ್ಕಳ ಕಲ್ಯಾಣ ಇಲಾಖೆ ಆಶ್ರಮ ಶಾಲೆ ಇರುತ್ತೆ. ಆಶ್ರಮ ಶಾಲೆಯ ಪ್ರತಿ ಈ ಕುಡಿಯೋ ನೀರು ಸೋರ್ಸಸ್ ಏನಿದೆ, ಟ್ಯಾಂಕ್ ಆಗಿರಲಿ, ಜಲಪಟ್ಟ ಟ್ಯಾಂಕ್ ಆಗಿರಲಿ, ಅದೆಲ್ಲ ಶುದ್ಧ ಮಾಡಿ ನಂತರ ಅದನ್ನು ಕೂಡ ನಾವು ಶುದ್ಧೀಕರಿಸಿದ ನೀರನ್ನೇ ನಾವು ಕೊಡ್ತೀವಿ ಮತ್ತು ಕೃಷಿ ನೀರನ್ನೇ ಕುಡಿಯೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಕುಶಾಲನಗರ ತಾಲೂಕಿನ ಎಲ್ಲ ಹಾಸ್ಟೆಲ್ಸು ಮತ್ತು ಸೋಮವಾರಪೇಟೆ ತಾಲೂಕಿನ ಎಲ್ಲ ಆಶ್ರಮ ಶಾಲೆ ಕ್ರಮ ಮಾಡಿದ್ದೀವಿ. ಪ್ರತಿ 3 ತಿಂಗಳು ಒಂದ್ಸಲ ನಾವು ಟ್ಯಾಂಕ್ ಕ್ಲೀನ್ ಮಾಡೋ ಪ್ರೊಸೆಸ್ ಇದೆ. ಅದಕ್ಕೆ ಟ್ಯಾಂಕ್ ಕ್ಲೀನ್ ಮಾಡಿ ಓವರ್ ಹೆಡ್ ಟ್ಯಾಂಕ್ಗಳು ಎಲ್ಲ ಕ್ಲೀನ್ ಮಾಡಿ ಮತ್ತು ಒಳಾಂಗಣ ಮತ್ತು ಹೊರಾಂಗಣ ಪ್ರೊಸೆಸ್ ಕೂಡ ಹೆಚ್ಚು ಒತ್ತನ್ನು ಕೂಡ ವರದಿ ಕೊಟ್ಟಿದೆ ಸರ್. ಎಲ್ಲ ರೋಡು, ರಸ್ತೆ, ಒಳಚರಂಡಿ ಎಲ್ಲ ಕಾಮಗಾರಿಗಳು ಮುಗಿದಿದೆ ಸರ್. ಮತ್ತೆ ರೋಡು ಮತ್ತೆ ಪಾರ್ಕ್ ಕೂಡ ನಮಗೆ ಹ್ಯಾಂಡ್ ಮಾಡಿದ್ದಾರೆ. ಅದನ್ನು ನಾವು ವರದಿನೂ ಕೊಟ್ಟಿದ್ವಿ. DC ಕೋರ್ಟಲ್ಲೂ ವಜಾ ಆಗಿದೆ ಸರ್. ಅದು ಕಂಪ್ಲೀಟ್ ಆಗಿದೆ ಸರ್. ಮೊನ್ನೆ ಲೋಕಾಯುಕ್ತದಲ್ಲೂ ಇತ್ತು ಸರ್. ಒಂದು ಏನು ಸಮಸ್ಯೆ ಇದೆ ಅದರ ಬಗ್ಗೆ ನೀವು ಮಾಧ್ಯಮದಲ್ಲಿ ಪ್ರಶ್ನೆ ಕೊಟ್ಟಾಗ ಅದರದ್ದೊಂದು ಕಾಪಿಯನ್ನು ಸಾಹೇಬರಿಗೆ ಕಳಿಸ್ಲಿಕ್ಕೆ ಹೇಳಿದ್ದಾರೆ. ಅದರ ಬಗ್ಗೆ ಸುಮೋಟೋ ಕೇಸ್ ತಗೋತಾರೆ. ಈಗ ದಾವಣಗೆರೆ ಹೇಗೆ ತಗೊಂಡಿದ್ದಾರೆ ಅದೇ ರೀತಿ ಬೇರೆ ಪ್ರಕರಣಗಳಿದ್ರೆ ಈಗ ಯೂಟಿಲಿಟಿ ಹೇಳ್ತಾರೆ ಅಥವಾ ಫುಟ್ಪಾತ್ ಅಂತ ಹೇಳ್ತಾರೆ. ಇಂಥವೆಲ್ಲ ನೀವು ಯಾವಾಗಲೂ ಬರೆದ್ರೆ ಅದರ ಬಗ್ಗೆ ನೀವು ಆಕ್ಷನ್ ತಗೊಳ್ಳಿಕ್ಕೆ ಲೋಕಾಯುಕ್ತ ಕಚೇರಿಗೆ ಆ ಪತ್ರಿಕೆಯನ್ನ, ಆ ಸುದ್ದಿಯನ್ನು ಕಳಿಸಿದ್ರೆ ಕೂಡ ಪ್ರಕರಣ ದಾಖಲಾಗುತ್ತೆ. ಕೆಲವು ಬಹಳ ಒಳ್ಳೆಯ ವಿಚಾರಗಳು. ಈಗ ಕಾವೇರಿ ನದಿಯ ಬಗ್ಗೆ ನಮ್ಮ ಇವರು ಚಂದ್ರಮೋಹನ್ ಅವರು ಮತ್ತೆ ಸುಮಾರು ಜನ ಹೋರಾಟ ಮಾಡ್ತಾ ಇದ್ದಾರೆ. ಅದರ ಬಗ್ಗೆನೂ ಕೂಡ ಒಂದು ದೂರು ಇತ್ತು. ನಮ್ಮ ಈಗೆಲ್ಲ ಕೊಳಚೆ ನೀರು ನದಿಗೆ ಹೋಗ್ತಾ ಇದೆ ಅಂತ ಹೇಳಿ. ಪವಿತ್ರವಾದ ನಮಗೆ ಅದು ದೇವರು, ನಮಗೆ ಲಕ್ಷಾಂತರ ಜನರಿಗೆ ಅನ್ನ ನೀಡುವಂತಹ ಒಂದು ನದಿ ಅದು. ಅದು ಹುಟ್ಟುವಂತ ಈ ಒಂದು ಜಿಲ್ಲೆಯಲ್ಲೇ ನಾವು ಅತ್ಯಾಚಾರ ಮಾಡ್ತೀವಿ ಅಂದ್ರೆ ಬಹಳ ಒಂದು ದುರ್ದೈವ ಅಂತ ತಿಳ್ಕೊಳ್ಬೇಕು. ಅದನ್ನು ನಾವು ಬಹಳಷ್ಟು ಕಾಳಜಿಯಿಂದ ಅದಕ್ಕೆ ಯಾವುದೇ ರೀತಿ ಅತ್ಯಾಚಾರ ಆಗದಂಗೆ ನಾವು ನಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದ್ರೆ ಅದು ನಮಗೆ ಶಾಪ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಸುಮಾರು ದೂರುಗಳು ಬಂದಿದೆ. ಮುಖ್ಯವಾಗಿ ನಮ್ಮ ಇಲ್ಲಿ ನಗರಸಭೆಯಲ್ಲಿ ಒಂದು ಸಭೆ ಆಯೋಜನೆ ಮಾಡಿದ್ದಕ್ಕೇನೋ ಹೆಚ್ಚಿನ ದೂರುಗಳು ಅವರಿಗೆ ಸಂಬಂಧಪಟ್ಟ ಹಾಗೆ ಬಂದಿದೆ. ಕಂದಾಯ ಇಲಾಖೆಗೂ ಸುಮಾರು ಬಂದಿದೆ, ಮತ್ತೆ ಬೇರೆ ಬೇರೆ ಇಲಾಖೆಗೂ ಬಂದಿದೆ. ಅದರಿಂದ ಜನರಿಗೆ ತೊಂದರೆ ಆಗದಾಗಿ ಹೆಚ್ಚಿನ ದೂರುಗಳು ಈಗ ಇದರಲ್ಲೇ ನೋಡಿದ್ವಿ. ಕೆಲವು 5 ವರ್ಷ ಆಗಿದೆ ಅರ್ಜಿ ಕೊಟ್ಟು. ಒಂದು ಅರ್ಜಿ ಇಲ್ಲಿಯವರೆಗೆ 5 ವರ್ಷ ಬೇಕಾ, 3 ವರ್ಷ ಬೇಕಾ? ನಮ್ಗೆ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಅದನ್ನು ಕೆಲಸ ಮಾಡಬೇಕು. ಅಂದ್ರೆ ನಾವು ಒಂದು ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ, ಅಥವಾ ಯಾರಿಗೆ ತೊಂದರೆ ಆಗಿದೆ ರೈತರ ಬಗ್ಗೆನೋ ಪ್ರತಿಯೊಬ್ಬರ ಬಗ್ಗೆ ನಾವು ಸ್ವಲ್ಪ ಕಾಳಜಿ ಬೇಕು. ನಾವು 5 ವರ್ಷ ಸುತ್ತಾಡ್ತಾರೆ ಅಂದ್ರೆ ವಯಸ್ಸಾದವರಿಗೆ ನಿಮ್ಮ ಮುಂದೆ ನೋಡ್ತಾ ಇದ್ರಿ, ಬಹಳ ವಯಸ್ಸಾಗಿದೆ, 5 ವರ್ಷ ಆಯ್ತು ಕೊಟ್ಟು ಇನ್ನೂ ಕೆಲಸ ಆಗಿಲ್ಲ ತಿರ್ಗಾಡ್ತಾ ಇದ್ದಾರೆ ಅಂದ್ರೆ ಹೇಗೆ ಅನಿಸ್ಬೇಕು? ಅದೇನು ಬಹಳ ಆಗಲಾದ ಕೆಲಸ ಇಲ್ಲ. ಈಗ ನೋಡಿದ್ರೆ ಬಹಳ ಸರಳವಾಗಿ ಆಗುವಂಥವು, ಅದನ್ನು ಬಹಳ ಸುಲಭವಾಗಿ ಮಾಡುವಂತ ಕೆಲಸಗಳಿದೆ. ಬಹಳಷ್ಟು ಅಸಾಧ್ಯವಾದಂತ ಕೆಲಸಗಳೇ ಇಲ್ಲ. 1-2 ಸಮಸ್ಯೆಗಳಿಗೆ ಸ್ವಲ್ಪ ಟೈಮ್ ಬೇಕಾಗಿ ಹೋಗ್ಬಿಟ್ರೆ ಬೇರೆದೆಲ್ಲ 1 ವಾರ 15 ದಿವಸ ಮುಗಿಸುವಂತ ಕೆಲಸಗಳೇ ಇತ್ತು. ಒಂದು ಮಾಹಿತಿ ಕೇಳಿದಾಗ ಕೊಡೋದಿಲ್ಲ. ಮಾಹಿತಿ ಕೊಡ್ಲಿಕ್ಕೆ ದೊಡ್ಡ ಕೆಲಸ ಅಲ್ಲ. ಮೊನ್ನೆ ಯಾರು ಒಬ್ರು ಅಂತ ಹಾಗೆ ಮಾಹಿತಿ ಅಂತಲ್ಲಿ ಹಾಕಿದ್ರೆ ಒಬ್ರು ಯಾರು ಅಪೀಲ್ ಹೋದ್ರೆ ಅಲ್ಲಿ ಸಿಗತ್ತೆ ಅಂತ ಹೇಳಿ, ಅಂದ್ರೆ ಜನರಿಗೆ ಅನುಕೂಲ ಮಾಡ್ಲಿಕ್ಕೆ ಇರೋದಲ್ಲ. ನಾವು ಅಪೀಲ್ ಹೋದ್ರೆ ಸಿಗತ್ತೆ ಅಂತ ಗೊತ್ತಿದೆ, ಅಪೀಲ್ ಯಾಕೆ ಹೋಗ್ಬೇಕು? ನಮ್ಗೆ ಅಷ್ಟು ಯೋಗ್ಯತೆ ಇಲ್ವಾ ಒಂದು ಮಾಹಿತಿ ಕೊಡುವಂಥದ್ದು?
ಅವರನ್ನ ಮತ್ತೆ ಯಾಕೆ ಇನ್ನೊಂದು ಕಚೇರಿ ತಿರುಗಾಡಿಸ್ಬೇಕು? ಅಪೀಲ್ ಹೋದ್ರೆ ಆಗತ್ತೆ, ಅಲ್ಲಿ ನಮ್ಮ ಮೇಲೆ ಆಕ್ಷನ್ ಕೂಡ ಆಗುತ್ತೆ, ದಂಡ ಕೂಡ ಆಗ್ತವೆ. ಕೆಲವೊಂದು ಸಣ್ಣ ವಿಷಯಗಳು, ಅಟೆಂಡೆನ್ಸ್ ಬಗ್ಗೆ ಆಯ್ತು, ಮೊನ್ನೆ ಸಾಹೇಬ್ ಬಂದಾಗ ಅದೇ ಹೇಳಿದ್ರು, ಅಟೆಂಡೆನ್ಸ್ ರಿಜಿಸ್ಟರ್ ಆಯ್ತು, ಕ್ಯಾಶ್ ಡಿಕ್ಲರೇಷನ್ ರಿಜಿಸ್ಟರ್, ಕೆಲವೊಂದು ಕಚೇರಿ ವಿಸಿಟ್ ಮಾಡಿದ್ರು ಸಾಹೇಬ್, ಕೆಲವೊಂದು ಕಡೆ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ರು. ಬಟ್ ಅವರೊಂದು ಮೊದಲೊಂದ್ಸಲ ಬಂದಾಗ ಏನೂ ಇರಲಿಲ್ಲ, ತುಂಬಾ ಇಂಪ್ರೂವ್ ಆಗಿದೆ ಈಗ ಹೆಚ್ಚಿನ ಕಚೇರಿಯಲ್ಲಿ. ಬಟ್ ಇನ್ನು ಸಂಪೂರ್ಣವಾಗಿ ಸುಧಾರಣೆ ಆಗಿಲ್ಲ, ಅದು ಆಗ್ಬೇಕು ಅಂತ ಹೇಳಿದ್ರು. ಅದರಿಂದ ಅದನ್ನ ಮಾಡಿ ಮತ್ತೆ ಕೇಸ್ಗಳು, ಅಂದ್ರೆ ಸುಮಾರು ಕೇಸ್ಗಳು ಸುಮ್ಮನೆ ತಗೋತಾ ಇದ್ದಾರೆ ಅವರು. ಯಾವುದು ಪತ್ರಿಕೆಯಲ್ಲಿ ಬರುತ್ತೆ, ಸುದ್ದಿ ಹೋಗುತ್ತೆ. ಈಗ ಅಲ್ಲಿ ದುಬಾರಿಯಲ್ಲಿ ಇನ್ಸಿಡೆಂಟ್ ಆಯ್ತು, ಆನೆ ದುರ್ತ, ಅದರ ಬಗ್ಗೆ ಪ್ರಕರಣ ದಾಖಲಾಗಿದೆ, ಅದು ಕೂಡ ವಿಚಾರಣೆಯಲ್ಲಿದೆ. ಮತ್ತೆ ನಮ್ಮ ಈ ತಾವರೆಕೆರೆ ಆಯ್ತು, ಇಂಥವು ಸುಮಾರು ಆಗಿದೆ. ಮೊನ್ನೆ ನಗರಸಭೆಯದ್ದು ನಮ್ಮ ಇದಕ್ಕೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಂಗಕೋಟಿ, ಕುಶಾಲನಗರ. ಉಡುಪಿ ಜಿಲ್ಲೆ ಕುಂದಾಪುರದಲ್ಲಿ ತ್ರಾಸಿ ಪ್ರೆಸ್ಟೀಜ್ ಪ್ಯಾಲೇಸ್ನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಮತ್ತು ಅಂಬೇಡ್ಕರ್ ಸೇನೆ ವತಿಯಿಂದ ಪತ್ರಿಕಾ ದಿನವನ್ನು ಆಚರಿಸಿದರು. ತ್ರಾಸಿ ಪ್ರೆಸ್ಟೀಜ್ ಪ್ಯಾಲೇಸ್ NH 66ರಲ್ಲಿ ನಡೆದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಉಡುಪಿ ಜಿಲ್ಲೆ ಹಾಗೂ ಅಂಬೇಡ್ಕರ್ ಸೇನೆ ವತಿಯಿಂದ ಜಂಟಿ ಆಶ್ರಯದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ಕುಂದಾಪುರದ ಹಿರಿಯ ನ್ಯಾಯವಾದಿ ರವಿಕಿರಣ್ ಮುರುಡೇಶ್ವರ್ ಅವರು ವಹಿಸಿ, ಪತ್ರಕರ್ತರು ಸಂವಿಧಾನದ 4ನೇ ಅಂಗ, ಹಾಗಾಗಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಇವುಗಳನ್ನು ಸರಿದಾರಿಯಲ್ಲಿ ಕೊಂಡೊಯ್ಯುವಂತಹ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಸರ್ಕಾರ ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿಗೆ ಬರಬೇಕು ಎಂದು ಹೇಳುವ ಮೂಲಕ ಪತ್ರಕರ್ತರಿಗೆ ಧೈರ್ಯ ತುಂಬಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಬೆಂಗಳೂರು ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ರವರು ಉದ್ಘಾಟನೆ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನ್ಯಾಯಕ್ಕಾಗಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಕರ್ತರಿಗೆ ಕಾನಿಪ ಧ್ವನಿ ಸಂಘಟನೆ ಸದಾ ಬೆಂಬಲವಾಗಿ ನಿಲ್ಲಲಿದೆ ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಪಿ ಮೂರ್ತಿ ಅವರು ಮಾತನಾಡಿದರು. ಸಮಾರಂಭದಲ್ಲಿ 300ಕ್ಕೂ ಹೆಚ್ಚು ಅಸಂಘಟಿತ ಕಾರ್ಮಿಕರಿಗೆ ಉಚಿತ ನೋಂದಣಿ ನಡೆಸಿ ಕಾರ್ಮಿಕ ಗುರುತಿನ ಚೀಟಿಗಳನ್ನು ವಿತರಿಸಲಾಯಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹನೀಯರಿಗೆ ಮತ್ತು ಸಾಧಕರಿಗೆ ಸನ್ಮಾನ ನಡೆಯಿತು. ಕಾರ್ಯಕ್ರಮದ ವೇದಿಕೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಆರ್ ಪೂಜಾರಿ, ಕ್ಲಾಸಿಕ್ ಬಿಲ್ಡರ್ಸ್ ಉದ್ಯಮಿ ಪ್ರಭಾಕರ್ ಪೂಜಾರಿ ಉಡುಪಿ, ಕರವೇ ಕುಂದಾಪುರ ತಾಲೂಕು ಅಧ್ಯಕ್ಷ ಶಿವ ಆರ್ ಪೂಜಾರಿ, ಗಂಗೊಳ್ಳಿ ಪೊಲೀಸ್ ಠಾಣಾಧಿಕಾರಿ ಪವನ್ ನಾಯಕ್, ಶುಭರ್ ಶೆಟ್ಟಿ, ಪತ್ರಕರ್ತರು ಉಡುಪಿ ಸೇರಿದಂತೆ ಪತ್ರಕರ್ತರು ಹಾಗೂ ಅಂಬೇಡ್ಕರ್ ಸೇನೆ ಪದಾಧಿಕಾರಿಗಳು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ನಾಪೋಕ್ಲ ಸಮೀಪದ ನಾಲಡಿ ಗ್ರಾಮದ ಪರದಂಡ ಡಾಲಿ ಎಂಬುವರ ಕಾಫಿ ತೋಟದಲ್ಲಿ ಕಾಡಾನೆ ಮೃತದೇಹ ಪತ್ತೆಯಾಗಿದೆ. ನಾಲಡಿ ಗ್ರಾಮದ ಪರದಂಡ ಡಾಲಿ ಎಂಬುವರ ಕಾಫಿ ತೋಟದಲ್ಲಿ ಕಾಡಾನೆ ಮೃತದೇಹ ಪತ್ತೆಯಾಗಿದೆ. ಡಾಲಿ ಅವರ ಕಾರ್ಮಿಕರು ಮಂಗಳವಾರ ಬೆಳಿಗ್ಗೆ ಮೃತದೇಹ ಕಂಡು ಮಾಹಿತಿ ನೀಡಿದರು. ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬೋಳಿ ಎಡಿರ ಸಂತು ಸುಬ್ರಹ್ಮಣ್ಯ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಘಟನಾ ಸ್ಥಳಕ್ಕೆ ಜೆಸಿಬಿ ಯಂತ್ರದ ಮೂಲಕ ರಸ್ತೆಯನ್ನು ನಿರ್ಮಾಣ ಮಾಡಿ ದಫನ್ ಮಾಡಲಾಯಿತು. ಈ ವ್ಯಾಪ್ತಿಯಲ್ಲಿ ಭಾರೀ ಮಳೆಯಿಂದಾಗಿ ಕೆಲಸ ಕಾರ್ಯಗಳಿಗೆ ಮತ್ತು ಶವ ಪರೀಕ್ಷೆ ಮಾಡಲು ಅಡಚಣೆಯನ್ನು ಉಂಟು ಮಾಡಿದೆ. ಈ ಸಂದರ್ಭ ಅರಣ್ಯ ಇಲಾಖೆಗೆ ಸಿಎಫ್ ಸೆಂಥಿಲ್ ಕುಮಾರ್, ಡಿಎಫ್ಒ ನೆಹರು, ಆರ್ಎಫ್ಒ ಶಂಕರ್, ಬಿಆರ್ಎಫ್ಒ ಫಿರೋಜ್ ಖಾನ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದು ಪರಿಶೀಲನೆ ನಡೆಸಿದರು. ಡಾಕ್ಟರ್ ಮುಜುಬ್ಕರ್ ಮರಣೋತ್ತರ ಪರೀಕ್ಷೆ ನಡೆಸಿದರು. ನಾಲಡಿ ಗ್ರಾಮದ ಪರದಂಡ ಡಾಲಿ ಅವರ ತೋಟದಲ್ಲಿದ್ದೇವೆ. ಒಂದು ಆನೆ ಸತ್ತೋಗಿದೆ ಇಲ್ಲಿ. ನಿನ್ನೆ ಮೊನ್ನೆಯಾಗಿ ಸತ್ತಿರಬಹುದು ಎನ್ನುವ ಒಂದು ಸಂಖ್ಯೆ ಇದೆ. ದೊಡ್ಡ ಆನೆ. ನಾಲಡಿಯಲ್ಲಿ ಸುಮಾರು ವರ್ಷಗಳಿಂದ ಅನೇಕ ಆನೆಗಳು ಇಲ್ಲಿ ಕಾಟವನ್ನು ಕೊಡ್ತಾ ಇದ್ದೇವೆ. ಅರಣ್ಯ ಇಲಾಖೆಯು ಕೂಡ ಈಗ ನಾವು ಮಾಹಿತಿಯನ್ನು ಕಳಿಸಿದ್ದೇವೆ. ಅರಣ್ಯ ಇಲಾಖೆಯವರು ಬಂದು ಏನು ಕಾನೂನು ಕ್ರಮ ಕೈಗೊಳ್ಳುತ್ತಾರೆ ಇದನ್ನು ನಾವೀಗ ಇಲ್ಲಿ ನೋಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಗಾಗಿ ಫಾರೆಸ್ಟ್ ಬಂದ ಮೇಲೆ ನಮಗೆಲ್ಲ ವಿಷಯ ಗೊತ್ತಾಗ್ತದೆ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ಬಡವರ ಹೊಟ್ಟೆಗೆ ಹೊಡೆಯುವ ಪಡಿಕೇರಿ ಇಂದಿರಾ ಕ್ಯಾಂಟೀನ್ ಮಹಾವಂಚನೆಯನ್ನ ಪತ್ತೆ ಹಚ್ಚುವಲ್ಲಿ ಕರವೇ ಸ್ವಾಭಿಮಾನಿ ಬಣ ಮುಂದಾಗಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ ಮಡಿಕೇರಿ ತಾಲೂಕಿನಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಗೂ ಟೆಂಡರ್ದಾರರ ಅತಿ ಆಸೆಯಿಂದಾಗಿ ಹಳ್ಳ ಹಿಡಿದಿದೆ. ಬಡವರು, ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರ ಹೊಟ್ಟೆ ತುಂಬಿಸಬೇಕಾದ ಕ್ಯಾಂಟೀನ್ನಲ್ಲಿ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಹಗಲು ದರೋಡೆ ನಡೆಸಲಾಗುತ್ತಿದೆ. ಈ ವ್ಯವಸ್ಥಿತ ಲೂಟಿ ಮತ್ತು ಕಳಪೆ ವ್ಯವಸ್ಥೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜನಾಂದೋಲನ ರೂಪದಲ್ಲಿ ಬಯಲಿಗೆಳೆದಿದೆ. ಮಡಿಕೇರಿ ಖಾಸಗಿ ಬಸ್ ನಿಲ್ದಾಣ ಹತ್ತಿರ ಇರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ದುಪ್ಪಟ್ಟು, ಅಂದರೆ 5 ರೂಪಾಯಿ ತಿಂಡಿಗೆ ಬರೋಬ್ಬರಿ 10 ರೂಪಾಯಿ ವಸೂಲಿ ಮಾಡಲಾಗುತ್ತಿತ್ತು. ಇಲ್ಲಿನ ಊಟದ ಸ್ಥಿತಿಯಂತೂ ಕೇಳುವವರೇ ಇಲ್ಲದಂತಾಗಿದ್ದು
ಅನ್ನ ಚೆನ್ನಾಗಿದ್ದರೆ ಸಾರು ಮಾತ್ರ ಬಾಯಿಗೆ ಇಡದಷ್ಟು ಕಳಪೆಯಾಗಿರುತ್ತಿತ್ತು. ಇನ್ನು ಕುಡಿಯುವ ನೀರಿನ ಯಂತ್ರ ಕೆಟ್ಟು ತಿಂಗಳುಗಳೇ ಕಳೆದಿದ್ದರೂ ಬಡ ಗ್ರಾಹಕರಿಗೆ ಕುಡಿಯಲು ಯೋಗ್ಯವಾದ ನೀರು ಒದಗಿಸುವ ಕನಿಷ್ಠ ಸೌಜನ್ಯವನ್ನ ನಗರಸಭೆಯ ಅಧಿಕಾರಿಗಳು ತೋರಿಲ್ಲ. ಕ್ಯಾಂಟೀನ್ ಸುತ್ತಮುತ್ತ ಕಾಡು ಕಳೆ ತುಂಬಿಕೊಂಡು ನೋಡಲು ಅಸಹ್ಯ ಹುಟ್ಟಿಸುವಂತಿದೆ ಎಂದು ಸಾರ್ವಜನಿಕರು ಕರವೇ ಸ್ವಾಭಿಮಾನಿ ಬಣ ಪದಾಧಿಕಾರಿಗಳ ಬಳಿ ತೀವ್ರ ಆಕ್ರೋಶ ಹೊರಹಾಕಿದ್ದರು. ಗ್ರಾಹಕರ ದೂರಿನ ಬೆನ್ನಲ್ಲೇ ಕರವೇ ಸ್ವಾಭಿಮಾನಿ ಪದಾಧಿಕಾರಿಗಳು ಇಂದಿರಾ ಕ್ಯಾಂಟೀನ್ಗೆ ದಿಢೀರ್ ದಾಳಿ ನಡೆಸಿ ಪರಿಶೀಲಿಸಿದಾಗ ಕ್ಯಾಂಟೀನ್ ಆಡಳಿತ ಮಂಡಳಿಯ ಅಸಲಿ ಮುಖವಾಡ ಕಳಚಿಬಿದ್ದಿದೆ. ಬಡವರ ಅನ್ನ ಕಸಿದು ನಡೆಯುತ್ತಿತ್ತು. ಕಾನೂನುಬಾಹಿರ ಪಾರ್ಸೆಲ್ ವ್ಯವಹಾರ. ಇಂದಿರಾ ಕ್ಯಾಂಟೀನ್ ನಿಯಮಾವಳಿಗಳ ಪ್ರಕಾರ ಸಾರ್ವಜನಿಕರು ಅಲ್ಲೇ ಕುಳಿತು ಊಟ ತಿಂಡಿ ಸವಿಯಬೇಕು. ಸರ್ಕಾರದ ಯಾವುದೇ ಆದೇಶವಿಲ್ಲದಿದ್ದರೂ ಇಲ್ಲಿನ ಟೆಂಡರ್ದಾರರು ನಿಯಮಗಳನ್ನ ಗಾಳಿಗೆ ತೂರಿ ಪಾರ್ಸೆಲ್ ದಂಧೆ ನಡೆಸುತ್ತಿದ್ದರು. ಇದರಿಂದಾಗಿ ದೂರದ ಊರುಗಳಿಂದ ಹಸಿದು ಬರುವ ನೈಜ ಬಡ ಗ್ರಾಹಕರಿಗೆ ಆಹಾರ ಸಿಗದೆ ತೀವ್ರ ಅನ್ಯಾಯವಾಗುತ್ತಿತ್ತು. ಕರವೇ ಸ್ವಾಭಿಮಾನಿ ಬಣದ ಪದಾಧಿಕಾರಿಗಳು ಕ್ಯಾಂಟೀನ್ ಟೆಂಡರ್ದಾರರನ್ನ ಸ್ಥಳದಲ್ಲೇ ಫೋನ್ ಮುಖಾಂತರ ತರಟೆಗೆ ತೆಗೆದುಕೊಂಡು ತೀವ್ರವಾಗಿ ತರಟೆ ಮುಟ್ಟಿಸಿದ್ದರು. ಇದೇ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾ ಮತ್ತು ಕರವೇ ಸ್ವಾಭಿಮಾನಿ ಬಣದ ಉಪಾಧ್ಯಕ್ಷರಾದ ರಾಜಶೇಖರ್ ಗೌಡ, ಜಿಲ್ಲಾ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಜಯಶ್ರೀ ಮುರುಗೇಶ್ ಮತ್ತು ಕುಶಾಲನಗರ ತಾಲೂಕು ಅಧ್ಯಕ್ಷರಾದ ಶಿವು, ಕುಶಾಲನಗರ ಕರವೇ ಸ್ವಾಭಿಮಾನಿ ಬಣದ ತಾಲೂಕು ಉಪಾಧ್ಯಕ್ಷರಾದ ನಾಸೀರ್, ಕುಶಾಲನಗರ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ರವಿ ಕಿರಣ್ ಮತ್ತು ಕುಶಾಲನಗರ ತಾಲೂಕು ಕಾರ್ಮಿಕ ಘಟಕದ ಉಪಾಧ್ಯಕ್ಷರಾದ ಮಣಿಕಂಠ, ಮಡಿಕೇರಿ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾದ ನಂದಿನಿ, ಸುಂಡಿಕೊಪ್ಪ ಹೋಬಳಿ ಮಹಿಳಾ ಘಟಕದ ಅಧ್ಯಕ್ಷರಾದ ಭವ್ಯ ಮತ್ತು ಪದಾಧಿಕಾರಿಗಳಾದ ರವೀಂದ್ರ ಮತ್ತು ವಿಲ್ಸನ್, ನಂಜಪ್ಪ, ರಮೇಶ್, ಕಾರ್ತಿಕ್, ಬಾಲಕೃಷ್ಣ ಇದೇ ಸಂದರ್ಭ ಉಪಸ್ಥಿತರಿದ್ದರು. ಮೇಡಮ್, ಅಮೌಂಟ್ ಎಷ್ಟು ತಗೋತಿದ್ರಿ ಊಟಕ್ಕೆ? ತಿಂಡಿಗೆ 5 ರೂಪಾಯಿನಾ? ತಿಂಡಿಗೆ 5 ರೂಪಾಯಿ ಆ್ಯಕ್ಚುಲಿ ತರಬೇಕು ನೀವು. ಇಲ್ಲ 5 ರೂಪಾಯಿ ತಗೋಬೇಕು. ಇನ್ನು ಮುಂದೆ ತಿಂಡಿಗೆ 5 ರೂಪಾಯಿ. ಸರ್ ಕೊಡಿ, ಅವ್ರ ಫೋನ್ ನಂಬರ್ ಕೊಡಿ. ಅವ್ರ ಫೋನ್ ನಂಬರ್ ಮಾಡಿ ಓನರ್ಗೆ. ಸರ್ಕಾರದಿಂದ ಇರೋದು 5 ರೂಪಾಯಿ ಮೇಡಮ್. ನಾಳೆಯಿಂದ ನೀವು 5 ರೂಪಾಯಿನೇ ಮಾಡಬೇಕು ಸರ್. ನಾಳೆ ಎಲ್ಲರೂ ತಿಂಡಿ ಯಾರ ಬಂದರೆ 5 ರೂಪಾಯಿ ಕೊಡಬೇಕು ತಿಂಡಿಗೆ. ಊಟಕ್ಕೆ 10 ರೂಪಾಯಿ ಕೊಡಿ, ಓಕೆನಾ? ಇದು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಬಂದಿದ್ದೀವಿ ಇಂದಿರಾ ಕ್ಯಾಂಟೀನ್ಗೆ ಮಡಿಕೇರಿಲಿ. ನೀವು ತಿಂಡಿಗೆ ಎಷ್ಟು ತಗೋತೀರಾ ಸರ್? ಅಲ್ಲ ನೀವು ಎಷ್ಟು ತಗೋತೀರ? ಗೌರ್ಮೆಂಟ್ ರೇಟ್ ಇರೋದು ಎಷ್ಟು ಸರ್? 5 ರೂಪಾಯಿ. 5 ರೂಪಾಯಿ 10 ರೂಪಾಯಿ ತಗೋತಾ ಇದಾರಲ್ಲ ಸರ್ ಇಲ್ಲಿ. ನಿಮ್ಮ ಇಂದಿರಾ ಕ್ಯಾಂಟೀನ್ ಅವರು 10 ರೂಪಾಯಿ ತಗೋತಾ ಇದ್ದಾರೆ ಮಡಿಕೇರಿಲಿ. ಊಟಕ್ಕೆ 10 ರೂಪಾಯಿನೇ. ಊಟಕ್ಕೆ 10 ರೂಪಾಯಿ ತಗೋಬೇಕು, ತಿಂಡಿಗೆ 5 ರೂಪಾಯಿ ತಗೋಬೇಕು. ನೀವ್ ಹೆಂಗ್ 10 ರೂಪಾಯಿ ತಗೋತಾ ಇದ್ದೀರಾ ಸರ್? ಅದೆಲ್ಲ ತಪ್ಪಲ್ವ? ಬಡವ್ರ ಹತ್ರ ಸುಲಿಗೆ ಮಾಡೋದಲ್ವ ನೀವು? ಅಲ್ಲ ಸರ್, 10 ರೂಪಾಯಿ ತಗೊಳಂಗಿಲ್ಲ ಸರ್ ತಿಂಡಿಗೆ. ನಾಳೆಯಿಂದ ಇಲ್ಲಿ ಬೋರ್ಡ್ ಹಾಕ್ಬೇಕು, ನಾಮಫಲಕ ಹಾಕ್ಬೇಕು. ಬೋರ್ಡ್ ಹಾಕಿ ತಿಂಡಿಗೆ 5 ರೂಪಾಯಿ, ಊಟಕ್ಕೆ 10 ರೂಪಾಯಿ ಅಂತ. ಲೈಟ್ ಇಲ್ಲ, ಲೈಟ್ ವ್ಯವಸ್ಥೆ ಇಲ್ಲ ನೋಡಿ. ಲೈಟ್ ಹಾಕೊಳ್ಳಿ. ಲೈಟ್ ಇಲ್ಲ, ಲೈಟ್ ವ್ಯವಸ್ಥೆ ಇಲ್ಲ, ಒಂದು ಬಲ್ಬ್ ಇಲ್ಲ. ಮತ್ತೆ ವಾಶ್ರೂಮ್ ಕ್ಲೀನ್ ಇಲ್ಲ. ವಾಶ್ರೂಮ್ ಕ್ಲೀನ್ ಮಾಡಿ. ಬಾತ್ರೂಮ್ ಶೌಚಾಲಯದ ಶೌಚಾಲಯದು ಕ್ಲೀನ್ ಇಲ್ಲ ಸರ್. ಅದು ಒಬ್ರು ಮನುಷ್ಯ ಹೋಗಕ್ಕಾಗಲ್ಲ, ಆ ತರ ಉಂಟು. ದಯವಿಟ್ಟು ಅದನ್ನ ಕ್ಲೀನ್ ಮಾಡಿಸಿ ಬಂದು. ಇಲ್ಲ ಅಂದ್ರೆ ಬೀಗ ಹಾಕೊಳ್ಳಿ. ಇಲ್ಲ ನೀವು ಓಪನ್ ಇರ್ತದಲ್ಲ ಇಂದಿರಾ ಕ್ಯಾಂಟೀನ್, ಆ ಟೈಮಲ್ಲಿ ಓಪನ್ ಮಾಡ್ಕೊಳ್ಳಿ, ಮತ್ತೆ ಕ್ಲೋಸ್ ಮಾಡ್ಕೊಳ್ಳಿ. ಯಾವ ಬರ್ತಾರ ಕೇಳೋರು? ಬರ್ತೀರಾ ಸರ್? ಈಗ ಫ್ರೀ ಇದ್ರೆ ಬರ್ತೀರಾ ಇಲ್ಲಿಗೆ? ಹುಬ್ಳಿಲಿ ಇದ್ದೀರಾ? ಹೇಳಿ, ಫೋನ್ ಮಾಡಿ ಹೇಳಿ. ಮಾತಾಡೋದು. ಈಗ 5 ರೂಪಾಯಿ ತಿಂಡಿ, ಊಟಕ್ಕೆ 10 ರೂಪಾಯಿ ಅಂತ ಬೋರ್ಡ್ ಹಾಕ್ಬೇಕು. ಅಲ್ಲ ಹೇಳಿ ಸರ್, ಅದು ಜೋರಾಗಿ ಹೇಳಿ ಅವ್ರಿಗೆ, ಮೇಡಮ್ ಅವ್ರಿಗೆ. ಮೇಡಮ್ ಇಲ್ಲೇ ಇದ್ದಾರೆ, ಕೇಳ್ಕೊಳ್ಳಿ ಎಷ್ಟು ತಿಂಡಿಗೆ ಅಂತ. ಇಲ್ಲ 10 ರೂಪಾಯಿ ಅಲ್ಲ, 5 ರೂಪಾಯಿ ಹೇಳಿ. ಇಲ್ಲ ಹೇಳಿ, ಇಲ್ಲಿ ಇದ್ದಾರೆ ಹೇಳಿ, 5 ರೂಪಾಯಿ ಅಂತ ಹೇಳಿ ಕೊಟ್ಟಿದ್ದೀನಿ. ಸರಿ ಸರ್, ಎಕ್ಸ್ಟ್ರಾ ತಗೊಂಡ್ರೆ ಅವರು 5 ರೂಪಾಯಿಗೆ ನೀವು ಏನು ಕೊಡ್ತೀರಾ? ಎಷ್ಟು ಕೊಡ್ತೀರಾ 5 ರೂಪಾಯಿಗೆ? ನೀವೇನು ಗೌರ್ಮೆಂಟ್ ಇಂದ ರೂಲ್ಸ್ ಇದೆ ಆ ತರ ಫಾಲೋ ಮಾಡಿ ಸರ್. ಡಬಲ್ ತಗೊಂಡ್ರೆ ಡಬಲ್ ಕೊಡ್ತಾರೆ ಅವರು.
ಹೇಳಿ. ಸರ್ ನಿಮಗೆ ಅದೇ ಇಲ್ಲ ಸರ್, ನಿಮ್ದು ಏನು ರೂಲ್ಸು ಇಂದಿರಾ ಕ್ಯಾಂಟೀನ್ ರೂಲ್ಸು ಅದೇ ಫಾಲೋ ಮಾಡ್ಬೇಕು ಸರ್ ನೀವು. ಆಯ್ತು ಸರ್. ಇಲ್ಲ ಕ್ಲೀನ್ ಇದೆ. ಅಧ್ಯಕ್ಷ ಇದು ಪಾತ್ರೆ ತೊಳೆದಿಗೆ ಕ್ಲೀನ್ ಇದೆ, ಅಡುಗೆ ಮಾಡೋದಕ್ಕೂ ಕ್ಲೀನ್ ಇದೆ. ಆಯ್ತಾ? ಊಟದೊಂದು ಅವ್ರಿಗೆ ಹೇಳಿ ಇನ್ನು 5 ರೂಪಾಯಿ ತಗೋಬೇಕು ಬನ್ನಿ. ಅಲ್ಲ ತಿಂಡಿದು ಅದೇ ತಪ್ಪಾಗ್ತಾ ಇರೋದು. ಇಲ್ಲ ಈಗಲೇ ಕೊಡಬಾರ್ದು, ಈಗಲೇ ಯೂಸ್ ಮಾಡಿ ವಾಪಸ್ ಹಾಕಿ. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹನಿ, ಕುಶಾಲನಗರ. ಕೇರಳದ ವಯನಾಡಿನ ಮೆಪ್ಪಡಿಯ ಸುರಂಗ ನಿರ್ಮಾಣ ಪ್ರದೇಶದ ಮೀನಾಕ್ಷಿ ಸೇತುವೆ ಬಳಿ ಭಾರೀ ಮಳೆಯಿಂದ ಭೂಕುಸಿತ ಉಂಟಾಗಿದೆ. 2 ವರ್ಷಗಳ ಹಿಂದೆ ಕೇರಳದ ವಯನಾಡಿನ ಸುರಲ್ಮಲದಲ್ಲಿ ಸಂಭವಿಸಿದ ಭೀಕರ ಭೂಕುಸಿತದ ಕರಾಳ ನೆನಪು ಇನ್ನು ಮಾಸುವ ಮುನ್ನವೇ ಜಿಲ್ಲೆಯಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ. ವಯನಾಡಿನ ಮೆಪ್ಪಡಿಯ ಸುರಂಗ ನಿರ್ಮಾಣ ಪ್ರದೇಶದ ಮೀನಾಕ್ಷಿ ಸೇತುವೆ ಸಮೀಪ ಭಾರಿ ಮಳೆಯಿಂದ ಭೂಕುಸಿತ ಉಂಟಾಗಿ 2 ಕಾರ್ಮಿಕರು ಜೀವಂತ ಸಮಾಧಿಯಾಗಿದ್ದಾರೆ. ದುರಂತದಲ್ಲಿ ಸುಮಾರು 20 ಮಂದಿ ಕಾರ್ಮಿಕರು ಅವಶೇಷಗಳಡಿ ಸಿಲುಕಿಕೊಂಡಿದ್ದು 30 ಮಂದಿ ನಾಪತ್ತೆಯಾಗಿರುವ ಶಂಕೆ ವ್ಯಕ್ತವಾಗಿದೆ. ನಿರಂತರ ಧಾರಾಕಾರ ಮಳೆಯಿಂದ ರಕ್ಷಣಾ ಕಾರ್ಯಾಚರಣೆಗೆ ಅಡೆತಡೆ ಉಂಟಾಗಿದ್ದು ಮಣ್ಣು ಕುಸಿದ ಪ್ರದೇಶದಲ್ಲಿ ಹಲವು ವಾಹನಗಳು ಹೋಗಿವೆ. ಮುಂಜಾಗ್ರತಾ ಕ್ರಮವಾಗಿ ನಿನ್ನೆಯಿಂದಲೇ ಸುರಂಗ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಗಿತ್ತು. ಮುಖ್ಯಮಂತ್ರಿ ವಿ.ಡಿ. ಸತೀಶ್ನ 2 ಸಚಿವರನ್ನು ತಕ್ಷಣವೇ ಘಟನಾ ಸ್ಥಳಕ್ಕೆ ತೆರಳಿ ರಕ್ಷಣಾ ಕಾರ್ಯಾಚರಣೆ ಮೇಲ್ವಿಚಾರಣೆ ನಡೆಸುವಂತೆ ಸೂಚಿಸಿದರು. 2 ವರ್ಷಗಳ ಹಿಂದೆ 100 ಜೀವಿಗಳನ್ನು ಬಲಿ ಪಡೆದಿದ್ದ ವಯನಾಡಿನ ಭೂಕುಸಿತದ ದುರಂತದ ಬಳಿಕ ಮತ್ತೊಮ್ಮೆ ಇದೇ ಪ್ರದೇಶದಲ್ಲಿ ಸಂಭವಿಸಿರುವ ಈ ಅವಘಡ ಕೇರಳವನ್ನು ಮತ್ತೆ ಆತಂಕಕ್ಕೆ ದೂಡಿದ್ದು ನಿರಂತರ ಮಳೆಯ ನಡುವೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪುರಸಭೆ ಆವರಣದಲ್ಲಿ ಸಾರ್ವಜನಿಕ ಅಹವಾಲು ಸ್ವೀಕಾರ ಮತ್ತು ಕುಂದುಕೊರತೆ ಸಭೆ ನಡೆಯಿತು. ಉಡುಪಿ ಜಿಲ್ಲೆ ಕುಂದಾಪುರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಉಡುಪಿ ಜಿಲ್ಲೆ ಹಾಗೂ ಅಂಬೇಡ್ಕರ್ ಸೇನೆ ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ವಯನಾಡಿನಲ್ಲಿ ಮತ್ತೆ ಭೂಕುಸಿತದ ಭೀಕರ ದುರಂತ, 2 ಜೀವಂತ ಸಮಾಧಿ, 20ಕ್ಕೂ ಹೆಚ್ಚು ಕಾರ್ಮಿಕರು ಅವಶೇಷಗಳಡಿ ಸಿಲುಕಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.